ಹೆಸರು ಸ್ವಾಮಿ? ನನ್ನ ಹೆಸರು ಪ್ರಸಾದ್ ಅಂತ. ಹಾಂ. ಈ ದೇವಸ್ಥಾನ ಭೂಮಿಯಲ್ಲಿ ಸಿಕ್ಕಿರೋದು, ವಿಗ್ರಹ ದಿಕ್ಕಿರೋದು. ದೇವಸ್ಥಾನ ಮಾಡಬೇಕು ಅಂತ ಪಾಯ ಹಾಕಿ ಹೋಗಿ ಇವ್ರು ಗುರುಗಳು, ಮೇನ್ ಗುರುಗಳು, ಪ್ರಧಾನ ಅರ್ಚಕರು ಬರ್ತಾರೆ. ಹಾಂ ಹಾಂ. ಮಣ್ಣಾರ್ತಿಗೆ ಇನ್ನೂ ಬಂದಿಲ್ಲ. ಸ್ವಾಮಿ, ಇದು ಘಾಟಿ ಸುಬ್ರಹ್ಮಣ್ಯ ಇದರಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? 4 ಕಿಲೋಮೀಟ್ರ್ ಆಗುತ್ತೆ. 4 ಕಿಲೋಮೀಟ್ರ್. ಇಲ್ಲಿಗೆ 4 ಕಿಲೋಮೀಟ್ರ್ ಆಗುತ್ತೆ. ಹಾಂ. ಅದಕ್ಕೋಸ್ಕರ ನಾವಿಲ್ಲಿ ಬರೋ ಭಕ್ತಾದಿಗಳಿಗೆಲ್ಲ ಉಚಿತವಾಗಿ ಸಂಕಲ್ಪ ಮಾಡಿಸ್ತೀವಿ. ಎಣ್ಣೆ ಅಭಿಷೇಕ ಫ್ರೀ. ಅವ್ರ ಮನಸ್ಸಲ್ಲಿ ಹೇಳ್ಕೊಂಡ್ರು ಒಂದೇ, ಜೋರಾಗಿ ಹೇಳಿದ್ರು ಒಂದೇ, ಎರಡು ಒಂದೇ. ಸರಿ ಸ್ವಾಮಿ. ಅದಾದಮೇಲೆ ಎಳ್ಬತ್ತಿ ಕೊಡ್ತೀವಿ. ಎಳ್ಬತ್ತಿ ತಗೊಂಡು 3, 5, 7, 9 ಪ್ರದಕ್ಷಿಣೆ ಮಾಡ್ತಾರೆ. ಮಾಡಿ ಹೋಮ ಕುಂಡಕ್ಕೆ ಹಾಕಿದ್ರೆ ಹೋಮ ಆಗುತ್ತೆ. ಅದಾದಮೇಲೆ ಒಂದು ಪೂಜೆ ಸಾಮಾನು ತಂದುಕೊಟ್ಟು ಪೂಜೆ ಮಾಡಿಸ್ಬೋದು. ಶನಿ ಶಾಂತಿ ಆಗುತ್ತೆ. ಇದು 13 ವರ್ಷ ಆಯಿತು. 2012ರಲ್ಲಿ ಪ್ರತಿಷ್ಠಾಪನೆ ಆಗಿರೋದು. ದೊಡ್ಡದು ವಿಗ್ರಹ 30 ಅಡಿ ಶನೈಶ್ಚರ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಅದಕ್ಕೆ ವಿಶ್ವ ಶನೈಶ್ಚರ ಅಂತ ಕರೀತಾರೆ. ರೋಗದ ವಿಗ್ರಹ, ಬಹಳ ಅದ್ಭುತವಾಗಿದೆ. ಮೆಟಲ್ಸ್ ಅದು. ಇದು ಕಲ್ಲಿನ ವಿಗ್ರಹ, ಶಿಲೆ, ಕೃಷ್ಣ ಶಿಲೆ, ಅಭಿಷೇಕ ಅಲಂಕಾರ ಆಗುತ್ತೆ. ನಾವಿಲ್ಲಿ ಜಾತ್ರೆ ಮಾಡ್ತೀವಿ. ಸ್ವಾಮಿದು ಹುಟ್ಟುಹಬ್ಬ, ಶನಿ ಜಯಂತಿ, ಜಾತ್ರೆ ಆಗುತ್ತೆ. ರಥೋತ್ಸವ, ಕಲ್ಯಾಣೋತ್ಸವ, ಅಭಿಷೇಕ ಅಲಂಕಾರ, ಅನ್ನದಾನ ಹೋಮ ನಡೆಯುತ್ತೆ. ಮತ್ತು ಶ್ರಾವಣ ಮಾಸ ವಿಶೇಷ ಇರುತ್ತೆ. 4 ವಾರ 5 ವಾರ ದೇವ್ರಿಗೆ ಅಭಿಷೇಕ ಅಲಂಕಾರ ಅನ್ನದಾನ ಇರುತ್ತೆ. ಬನಶಂಕರಿ ಅಮ್ಮನವರು ತಾಯಿ ಇದ್ದಾರೆ. ಅವ್ರದ್ದು ಹುಟ್ಟಿದ ಹಬ್ಬ ಬರುತ್ತೆ ಜನವರಿ ತಿಂಗಳಲ್ಲಿ. ಪೌರ್ಣಮಿ ದಿವಸ ಚಂಡಿ ಹೋಮ, ಅಭಿಷೇಕ, ಅನುದಾನ ಮಾಡಿ ನವರಾತ್ರಿ ಬರುತ್ತೆ. ನವರಾತ್ರಿಯಲ್ಲಿ ಅಮ್ಮನವರಿಗೆ ಅಭಿಷೇಕ ಅನುದಾನ ಆಗುತ್ತೆ. ಒಟ್ಟು 4 ಸರಿ ಕಾರ್ಯಕ್ರಮ ಆಗುತ್ತೆ. ಅದಕ್ಕೆ ನಾವು ಭಕ್ತಾದಿಗಳನ್ನ ಇಲ್ಲಿ ತುಂಬ ಕೇರ್ ತಗೊಳ್ಳೋದು. ಇಲ್ಲಿ ಅನ್ನದಾನಕ್ಕೆ ಸೇವೆ ಮಾಡ್ಬೋದು. ಇದಕ್ಕಿನ್ನೂ ತುಂಬ ಕೆಲಸ ಇದೆ. ಇದಕ್ಕೆಲ್ಲ ಮೋಲ್ಡ್ ಹಾಕ್ಸ್ಬೇಕು. ಗೋಪುರ ಬರುತ್ತೆ, ವಿಮಾನ ಗೋಪುರ, ಟ್ರೀ, ಗುರುಕುಲ, ಗೋಶಾಲೆ, ರಾಜಗೋಪುರ, ವಿಮಾನ ಗೋಪುರ. ಆಮೇಲೆ ಇನ್ನು 108 ಅಡಿ ವಿಗ್ರಹ ಬರುತ್ತೆ. ಇದು ಬಿಟ್ಟು 30 ಅಡಿ ಬಿಟ್ಟು 108 ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸ್ಟಾರ್ಟ್ ಮಾಡಬೇಕು. ಇನ್ನೂ ಅದಕ್ಕೆ ಸ್ವಲ್ಪ ಬೇಕಲ್ಲ, ಬಂಡವಾಳ ಬೇಕಲ್ಲ. ಹೌದು. ಹಾಗಾಗಿ ನಾವು ಯಾರಾದರೂ ದಾನಿಗಳಿದ್ರೆ ಖಂಡಿತ ಭಗವಂತ ಮಾಡಿಸ್ತಾರೆ. ಹೌದು, ಖಂಡಿತ ಮಾತ್ರ ಖಂಡಿತ ಪ್ರಯತ್ನ ನಮ್ದು, ಫಲ ಭಗವಂತಂದು. ಖಂಡಿತ. ಹಾಗಾಗಿ ಭಗವಂತ ಮಾಡಿಸ್ಕೊಳ್ತಾರೆ. ಇನ್ನು ಘಾಟಿಯಿಂದ ಮುಂದೆ ವೆಂಕಟೇಶ್ವರ ದೇವಸ್ಥಾನ ಮಾಡ್ತಾ ಇದೀವಿ. ವಿಶ್ವ ಕಲ್ಯಾಣ ವೆಂಕಟೇಶ್ವರ ದೇವಸ್ಥಾನ ಅಂತ 11 ಅಡಿ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ. ಸೇಮ್ ಇದೇ ಥರನೇ ಅದು 108 ಅಡಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಈಗಾಗಲೇ ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದಾರಲ್ಲಿ. ಅಲ್ಲೂ ಅಷ್ಟೇ ವಿಮಾನ ಗೋಪುರ, ರಾಜಗೋಪುರ, ಚೌಟ್ರಿ, ಗುರುಕುಲ, ಗೋಶಾಲೆ ಎಲ್ಲ ಬರುತ್ತೆ. ಅದು ಸೇಮ್ ಇದೇ ಥರನೇ ಮಾಡಬೇಕು ಅಂತ ಇದ್ದಾರೆ. ಅದ್ಭುತವಾಗಿದೆ ಸ್ವಾಮಿ. ದೇವರಂತೂ ಇಷ್ಟು ದೊಡ್ಡ ದೇವರು ನಾನು ಎಲ್ಲೂ ನೋಡೇ ಇಲ್ಲ. ದುಡ್ಡೇನಾದ್ರು ತಗೊಂಡ್ರೆ ₹1 ಇಟ್ಕೊಳ್ಳೋದು ಆ ಊರಲ್ಲಿ. ಅಲ್ಲೆಲ್ಲ ಸ್ವಾಮಿ ದೇವಸ್ಥಾನ ತಂದ್ಕೊಟ್ಬಿಡ್ತಾರೆ. ಪೂಜೆ ಬನ್ನಿ ನೆಕ್ಸ್ಟ್. ಇಲ್ಲಿ ಅವರೇ ಎಣ್ಣೆ ಕೊಟ್ಟು ನಮ್ಮ ಕೈಯಲ್ಲಿ ಅಭಿಷೇಕ ಮಾಡಿಸ್ತಾರೆ ಫ್ರೀಯಾಗಿ. ನಮಗೇನು ಇದಿದೆಯೋ ಅದನ್ನು ನಾವು ದಾನ ಮಾಡ್ಬೋದು. ಒಂದು ಎಣ್ಣೆ ಹಾಕೋ ತಲೆ. ಈಗ ನಿಮಗೆ ಎಳ್ಬತ್ತಿ ಬೇಕು ಅಂದರೆ ಎಳ್ಬತ್ತಿ ತೊಗೊಂಡು 3 ರೌಂಡ್ ಮಾಡಿ. ಅನ್ನದಾನಕ್ಕೆ ಆಮೇಲೆ ಬರ್ಸ್ಬೋದು. ₹1 ಮೇಲ್ಪಟ್ಟು ಮಂಗಳಾರತಿ ಕೊಡ್ತೀವಿ. ಪೂಜೆ ಬೇಕು ಅಂದರೆ ಪೂಜೆ ಮಾಡಿಕೊಡ್ತೀವಿ. ಯಾವ್ದು ಬೇಕಾದ್ರೂ ಮಾಡ್ತೀವಿ. ಎಲ್ಲದಕ್ಕೂ ರೆಡಿಯಾಗಿದ್ದೀವಿ. ನೀವು ಯಾವ್ದು ಬೇಕಾದ್ರೂ ಮಾಡಿ. ಛಾಯಾದೇವಿಯನ್ನೆಲ್ಲ ಬಾರಿಸ್ಕೋಬೇಕು. ಅದೇ ಸಲ ಛಾಯಾದೇವಿ ಮಾತೃಶ್ರೀ ಅವರು. ಮಾತೃಶ್ರೀ ಇದು ಎಳ್ಬತ್ತಿ ಕೊಡ್ತಾರೆ. ಇದನ್ನು ತಗೊಂಡು ನಾವು ಒಂದು 3 ರೌಂಡು ದೇವಸ್ಥಾನದ ಸುತ್ತ 3 ರೌಂಡ್ ಹಾಕಬೇಕು. ನೋಡಿ, ಇಲ್ಲಿ ವಿಘ್ನೇಶ್ವರಂದು ವಿಘ್ನೇಶ್ವರನ ಫೋಟೋ ವಿಗ್ರಹ ಇದೆ. ಪಂಚಮುಖಿ ಗಣಪತಿ. ಪಂಚಮುಖಿ ಗಣಪತಿ.
ಅವ್ರ ಅಮ್ಮ ಛಾಯಾದೇವಿ, ಶನೇಶ್ವರ ಸ್ವಾಮಿಯ ತಾಯಿ ಛಾಯಾದೇವಿ. ನವಗ್ರಹ ಇದೆ. ಆಂಜನೇಯ. ಇಲ್ಲಿ ಇದನ್ನು ಹೋಮಕ್ಕೆ, ಇಲ್ಲಿ ಹೋಮಕ್ಕೆ ಹಾಕಿಸ್ತಾರೆ ನಮ್ಮ ಕೈಯಲ್ಲೇ. ಆಮೇಲೆ ರಾತ್ರಿ ಹೋಮ ಮಾಡ್ತಾರಂತೆ. ಬನ್ನಿ ಒಂದ್ಸಲ ಈ ದೇವಸ್ಥಾನಕ್ಕೆ ದರ್ಶನ ಕೊಟ್ಟು ನಿಮ್ಮ ಕಾಯಿಲ್ಲ ಆದದ್ದು ಭಗವಂತನ ಸೇವೆ ಮಾಡಿದ್ರೆ ಆಗುತ್ತೆ. ಒಳ್ಳೆಯದಾಗಲಿ ಎಲ್ಲರಿಗೂ. ಶನೇಶ್ವರ ಸ್ವಾಮಿಯ ದರ್ಶನ ಮಾಡಿ ದರ್ಶನದ ಭಾಗ್ಯ ಪಡ್ಕೊಳ್ಳಿ. ಹರಿ ಓಂ. ಜೈ ಭಾರತ್ ಮಾತಾ.